ನಮಸ್ಕಾರ ಸ್ನೇಹಿತರೆ, ಸಾಲ ಅಥವಾ ಲೋನ್ ಈ ಪದವನ್ನ ನೀವು ಯಾವುದೇ ರೀತಿಯ ಮಿಡಲ್ ಕ್ಲಾಸ್ ಜನರ ಮನೆಯಲ್ಲಿ ಜಾಸ್ತಿ ಸಲ ಯೂಸ್ ಮಾಡೋಕೆ ಕಂಫರ್ಟಬಲ್ ಆಗಿರುವುದಿಲ್ಲ. ಯಾಕಪ್ಪ ಈ ತರ ಆ ಸಿಚುವೇಶನ್ ಬರುತ್ತೆ ಅಂತಂದ್ರೆ, ಮಿಡಲ್ ಕ್ಲಾಸ್ ಜನ ತಮ್ಮ ಮೈಂಡ್ ಸೆಟ್ ನಲ್ಲಿ ಏನ್ ಅನ್ಕೊಂಡಿರ್ತಾರೆ ಅಂದ್ರೆ, ಸಾಲ ಅನ್ನೋದು ನಾವು ಮಾಡುವುದು ಬೇಡ. ಯಾಕೆ ಅಂತಂದ್ರೆ ಸಾಲ ಮಾಡಿದ್ರೆ ನಾವು ಒಂದು ಟ್ರ್ಯಾಪ್ ಅಲ್ಲಿ ಸಿಕ್ಕಾಗ್ತೀವಿ. ಸೊ ಇದರಿಂದ ನಾವು ಹೊರಬರಲು ತುಂಬಾ ಕಷ್ಟಗಳನ್ನ ನಾವು ಪಡಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಎಷ್ಟು ಸಾಲದಿಂದ ದೂರ ಇರ್ತೀವಿ ಅಷ್ಟು ನಾವು ಕಂಫರ್ಟಬಲ್ ಅಥವಾ ನಾವು ಒಂದು ಸ್ಟ್ರೆಸ್ ಲೈಫ್ ಅನ್ನ ನಾವು ಲೀಡ್ ಮಾಡ್ತೀವಿ ಅಂತ ಅವರ ಮೈಂಡ್ ಸೆಟ್ ನಲ್ಲಿ ಇರುತ್ತೆ. ಅವರು ಯಾಕೆ ಈ ರೀತಿ ಯೋಚನೆ ಮಾಡ್ತಾರೆ ಅಂತಂದ್ರೆ, ಫ್ರೆಂಡ್ಸ್, ನಾವು ಕರೆಕ್ಟ್ ಆಗಿ ಯಾವ್ದಾದ್ರು ಒಂದು ಗುಡ್ ಲೋನ್ ಅಥವಾ ಗುಡ್ ಸಾಲವನ್ನು ನಾವು ಮಾಡಿದಾಗ ಅದರಿಂದ ನಾವು ಶ್ರೀಮಂತರಾಗಬಹುದು. ಸೊ ನೀವು ಎಷ್ಟೋ ಸಲ ನೀವು ದೊಡ್ಡ ದೊಡ್ಡ ಬಿಸಿನೆಸ್ ಮ್ಯಾನ್ ಗಳನ್ನ ನೀವು ನೋಡಿದ್ರೆ, ಅವರು ತಮ್ಮ ಬಿಸಿನೆಸ್ ಗಳನ್ನ ರನ್ ಮಾಡೋಕೆ ಸಾಲವನ್ನು ಪದೇ ಪದೇ ತೆಗೆದುಕೊಳ್ತಾರೆ ಮತ್ತು ಆ ಸಾಲವನ್ನು ಅವರು ಕರೆಕ್ಟ್ ಆಗಿ ಬಿಸಿನೆಸ್ ನಲ್ಲಿ ಇನ್ವೆಸ್ಟ್ ಅಂತ ಮಾಡಿ ಮತ್ತೆ ತಮ್ಮ ನೆಟ್ವರ್ಕ್ ಅನ್ನ 2x 3x 4x ವರೆಗೂ ಗ್ರೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ನೀವು ಯಾವುದೇ ರೀತಿಯ ನಮ್ಮ ವಿಶ್ವದಲ್ಲಿರುವ ಎಲ್ಲ ಶ್ರೀಮಂತರುಗಳನ್ನ ನೀವು ಗಮನಿಸಿದಾಗ ಪ್ರತಿಯೊಬ್ಬ ಶ್ರೀಮಂತ ವ್ಯಕ್ತಿಯು ತಮ್ಮ ಜೀವನದಲ್ಲಿ ಸಾಲವನ್ನು ಮಾಡಿರುತ್ತಾನೆ. ಬಟ್ ನಮ್ಮ ಮಿಡಲ್ ಕ್ಲಾಸ್ ಜನ ಏನ್ ಯೋಚನೆ ಮಾಡ್ತಾರೆ ಅಂತಂದ್ರೆ, ನಾನು ನನ್ನ ಜೀವನದಲ್ಲಿ ಯಾವುದೇ ರೀತಿಯ ಆಸ್ತಿ ಏನು ಮಾಡ್ಲೇ ಇದ್ರೂ ನಡೆಯುತ್ತಪ್ಪ, ಬಟ್ ನಾನು ಯಾವುದೇ ರೀತಿಯ ಸಾಲವನ್ನು ನಾನು ಮಾಡೋದು ಬೇಡ. ಯಾಕೆ ಅಂತಂದ್ರೆ ಆ ಸಾಲವನ್ನು ಮಾಡಿ ನನ್ನ ಮಕ್ಕಳ ಮೇಲೆ, ನನ್ನ ಮುಂದಿನ ಬರುವ ಜನರೇಷನ್ ಮೇಲೆ, ಅವ್ರ ಮೇಲೆ ನಾನು ಹೊರೆ ಆಗಬಾರ್ದು, ಅವರಿಗೆ ನನ್ನ ಸಾಲವನ್ನು ಅವರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ಈ ರೀತಿ ಒಂದು ಮೈಂಡ್ ಸೆಟ್ ಅಥವಾ ನನ್ನ ಜೀವನ ಕಂಪ್ಲೀಟ್ ಆಗಿ ಮುಗಿದ್ರು ಸಾಕಪ್ಪ ಅಂತೇಳಿ ಈ ರೀತಿ ಅವರು ಯೋಚನೆಗಳನ್ನ ಇಟ್ಕೊಂಡಿರ್ತಾರೆ. ಫ್ರೆಂಡ್ಸ್, ಇವತ್ತು ಈ ವಿಡಿಯೋದಲ್ಲಿ ನಾವು ಯಾವ ಸಾಲಗಳನ್ನು ತಗೊಂಡು ನಮ್ಮ ನೆಟ್ವರ್ಕ್ ಅಂದ್ರೆ ನಮ್ಮ ಶ್ರೀಮಂತಿಕೆಯನ್ನ ನಾವು ಯಾವ ರೀತಿ ಹೆಚ್ಚು ಮಾಡಬಹುದು ಮತ್ತು ಯಾವ ಸಾಲಗಳನ್ನು ನಾವು ಅವಾಯ್ಡ್ ಮಾಡಬೇಕು ಮತ್ತು ಯಾವ ರೀತಿ ಸಾಲಗಳನ್ನು ನಾವು ತಗೊಂಡು ಎಲ್ಲಿ ನಾವು ಕರೆಕ್ಟ್ ಆಗಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾಗ ನಮ್ಗೆ ಒಳ್ಳೆಯ ರಿಟರ್ನ್ಸ್ ಗಳನ್ನ ನಾವು ಇದರಿಂದ ನಾವು ಪಡ್ಕೋಬಹುದು ಮತ್ತು ಯಾಕೆ ದೊಡ್ಡ ಶ್ರೀಮಂತರು ತಮ್ಮ ಬಿಸಿನೆಸ್ ಗೋಸ್ಕರ ಸಾಲವನ್ನು ಪದೇ ತೆಗೆದುಕೊಳ್ತಾರೆ, ಅದನ್ನೆಲ್ಲ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋದಲ್ಲಿ ತುಂಬಾ ಇನ್ಫಾರ್ಮೇಟಿವ್ ಟಾಪಿಕ್ಸ್ ಗಳನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ. ಫ್ರೆಂಡ್ಸ್, ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ಸ್ ನನ್ನ ಚಾನಲ್ ಆಗಿದ್ರೆ ದಯವಿಟ್ಟು ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ತುಂಬಾ ಜನ ನನ್ನ ವಿಡಿಯೋನ ನೋಡ್ತಾರೆ ಬಟ್ ಸಬ್ಸ್ಕ್ರೈಬ್ ಅನ್ನ ಮಾಡಲ್ಲ. ಸೊ ನೀವೇನಾದ್ರೂ ಫಸ್ಟ್ ಟೈಮ್ ವ್ಯೂವರ್ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸೊ ವಿತೌಟ್ ವೇಸ್ಟಿಂಗ್ ಎನಿ ಟೈಮ್, ಮೈ ಸೆಲ್ಫ್ ಸೋಮೇಶ್, ವೆಲ್ಕಮ್ ಟು ಇನ್ವೆಸ್ಟ್ಮೆಂಟ್ ವಿತ್ ಕನ್ನಡ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸ್ನೇಹಿತರೆ, ನಾನು ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಪ್ರಶ್ನೆಯನ್ನ ಕೇಳ್ತೇನೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 50 lakh rupees ಡೈರೆಕ್ಟ್ ಕ್ಯಾಶ್ ಇದೆ ಅಂತ ಅನ್ಕೊಳ್ಳಿ. ಸೊ ಆ ಕ್ಯಾಶ್ ಇಂದ ನೀವು ಯಾವ್ದಾದ್ರು ಒಂದು ಅಸೆಟ್ ಲೈಕ್ ಮನೆ ಅಥವಾ ಅಪಾರ್ಟ್ಮೆಂಟ್ ಅನ್ನ ನೀವು ತಗೋಬೇಕು ಅಂತ ಅನ್ಕೊಂಡಿದ್ದೀರಾ. ಸೊ ಆ ಮನೆಯನ್ನ ತಗೋದಕ್ಕೆ ನಿಮ್ಮ ಹತ್ರ ಎರಡು ಆಪ್ಷನ್ ಇದೆ. ಸೊ 50 lakh rupees ಕ್ಯಾಶ್ ಅನ್ನ ನೀವು ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ಆ ಮನೆಯನ್ನ ನೀವು ಪರ್ಚೇಸ್ ಮಾಡೋದು. ಇನ್ನೊಂದು ಆಪ್ಷನ್ ಏನಪ್ಪಾ ಅಂತಂದ್ರೆ, ಸೊ ಆ ಮನೆಯಲ್ಲಿ ತಗೊಳ್ಳೋಕೆ ಹೋಮ್ ಲೋನ್ ಕೂಡ ಅವೈಲೇಬಲ್ ಇದೆ. ಸೊ ಹೋಮ್ ಲೋನ್ ಅನ್ನ ನಾವು 8% ರೇಟ್ ಆಫ್ ಇಂಟ್ರೆಸ್ಟ್ ಇಂದ 20 year ವರೆಗೂ ನಾವು ತೆಗೆದುಕೊಳ್ಬಹುದು ಮತ್ತು ಆ 50 lakh ನಮ್ಮ ಹತ್ರ ಕ್ಯಾಶ್ ಏನಿದೆಲ್ಲ ಅದೇ ಕ್ಯಾಶ್ ಅನ್ನ ನಾವು ಯಾವ್ದಾದ್ರು ಒಂದು ಬ್ಯಾಂಕ್ ಡೆಪಾಸಿಟ್ ಅಲ್ಲಿ 8% ಪರ್ ಆನಮ್ ರೇಟ್ ಆಫ್ ಇಂಟ್ರೆಸ್ಟ್ ಇಂದ 20 year ವರೆಗೂ ನಾವು ಅದನ್ನ ಡೆಪಾಸಿಟ್ ಮಾಡಬಹುದು. ಸೊ ನೀವು ನನಗೆ ಕಮೆಂಟ್ ಸೆಕ್ಷನ್ ನಲ್ಲಿ ತಿಳಿಸಿ, ನೀವು ಇದರಲ್ಲಿ ಯಾವ ಆಪ್ಷನ್ ಅನ್ನ ಚೂಸ್ ಮಾಡಿ ನೀವು ನಿಮ್ಮ ಮನೆಯನ್ನ ಪರ್ಚೇಸ್ ಮಾಡ್ತೀರಾ. ಸ್ನೇಹಿತರೆ, ಲೋನ್ಸ್ ಅಂತ ಬಂದಾಗ ಇದರಲ್ಲಿ ಬೇರೆ ಟೈಪ್ ಆಫ್ ಲೋನ್ಸ್ ಇರುತ್ತೆ. ಕೆಲವೊಂದು ಗುಡ್ ಲೋನ್ ಅಂತ ಕರಿತೇವೆ ಮತ್ತು ಕೆಲವೊಂದು ಬ್ಯಾಡ್ ಲೋನ್ಸ್ ಅಂತ ಕರಿತೇವೆ. ನಾವು ಕರೆಕ್ಟ್ ಗುಡ್ ಡೇಟ್ ಅನ್ನ ತೆಗೆದುಕೊಂಡಾಗ ಅಷ್ಟೇ ನಾವು ಅದರಿಂದ ನಮ್ಮ ಹಣವನ್ನು ಗ್ರೋ ಮಾಡೋಕೆ ಸಾಧ್ಯ ಆಗುತ್ತೆ. ಸೊ ನೀವೇನಾದ್ರೂ ನಾವು ಯಾವ್ದಾದ್ರು ಒಂದು ಲೋನ್ ಅನ್ನ ತೆಗೆದುಕೊಂಡು ನಾನು ಅದರಿಂದ ಶ್ರೀಮಂತ ಆಗ್ತೀನಿ ಅಂತ ಅನ್ಕೊಂಡಿದ್ರೆ ಖಂಡಿತ ಆ ತರ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ನಾವು ಗುಡ್ ಡೇಟ್ ಅಂದ್ರೆ ಯಾವುದು, ಬ್ಯಾಡ್ ಡೇಟ್ ಅಂದ್ರೆ ಯಾವುದು, ಅದನ್ನ ನಾವು ಕಂಪ್ಲೀಟ್ ಆಗಿ ಅರ್ಥ ಮಾಡ್ಕೊಳ್ಳೋದು ಇದಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನಾನ್ ನಿಮ್ಗೆ ಇಲ್ಲಿ ಯಾವ ಅಸೆಟ್ ಕ್ಲಾಸಸ್ ಗಳನ್ನ ನಾವು ಗುಡ್ ಡೆಟ್ ಗಳಲ್ಲಿ ಡಿವಿಷನ್ ಆಗಿ ಮಾಡಬಹುದು ಮತ್ತು ಯಾವ ಟೈಪ್ಸ್ ಆಫ್ ಲೋನ್ ಗಳನ್ನ ನೀವು ತೆಗೆದುಕೊಂಡಾಗ ಅದನ್ನ ನಾವು ಬ್ಯಾಡ್ ಡೆಟ್ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ನೀವು ನೋಡಿದಾಗ ತುಂಬಾ ಜನ ತಮ್ಮ ಲೈಫ್ ಸ್ಟೈಲ್ ಎಕ್ಸ್ಪೆನ್ಸಸ್ ಗಳನ್ನ ಅಥವಾ ತಮ್ಮ ಲಕ್ಸುರಿ ಲೈಫ್ ಸ್ಟೈಲ್ ಗಳನ್ನ ಮೇಂಟೈನ್ ಮಾಡೋದಕ್ಕೋಸ್ಕರ ಬೇರೆ ಕೆಲವೊಂದು ಪರ್ಸನಲ್ ಲೋನ್ ಗಳನ್ನ, ಕ್ರೆಡಿಟ್ ಕಾರ್ಡ್ ಲೋನ್ ಗಳನ್ನ ಅಥವಾ ತಮಗೋಸ್ಕರ ಲಕ್ಸುರಿ ಲೈಫ್ ಸ್ಟೈಲ್ ಅನ್ನ ನಾವು ಮತ್ತೊಬ್ಬರಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ಅವರು ವೆಹಿಕಲ್ ಲೋನ್ ಗಳನ್ನ, ಕಾರ್ ಲೋನ್ ಗಳನ್ನ ತಮ್ಮ ಲೈಫ್ ಸ್ಟೈಲ್ ಗಳನ್ನ ನೀಡ್ ಮಾಡೋದಕ್ಕೆ ಬ್ಯಾಂಕ್ ಗಳಿಂದ ತೆಗೆದುಕೊಳ್ತಾರೆ. ಸೊ ನೀವು ಇಷ್ಟೇ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ, ಯಾವ್ದಾದ್ರು ಲೋನ್ ಅನ್ನ ನೀವು ತೆಗೆದುಕೊಂಡಾಗ ಅಂದ್ರೆ ಯಾವ್ದಾದ್ರು ಒಂದು ವಸ್ತುವನ್ನ ನೀವು ತಗೊಳ್ಳೋಕೆ ಲೈಕ್ ಅಸೆಟ್ ಅನ್ನ ಪರ್ಚೇಸ್ ಮಾಡೋದಕ್ಕೆ ಲೋನ್ ತಗೊಂಡಾಗ ಕ್ರಮೇಣವಾಗಿ ಆ ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಬಂದ್ರೆ ಅದನ್ನ ನಾವು ಬ್ಯಾಡ್ ಡೆಟ್ ಅಂತ ಕರೀತೀವಿ. ಫಾರ್ ಎಕ್ಸಾಂಪಲ್, ನೀವೇನಾದ್ರೂ ಒಂದು ಐಫೋನ್ ಅಥವಾ ನೀವು ಯಾವ್ದಾದ್ರು ಒಂದು ಕಾರ್ ತಗೊಳ್ಳೋದಕ್ಕೆ ಅದನ್ನ ನೀವು ಲೋನ್ ಮಾಡಿದ್ವಿ ಅಂತ ಅನ್ಕೊಳ್ಳಿ. ಸೊ ವರ್ಷ ಕಳೀತಾ ಹೋದಂಗೆ ಅದರ ವಸ್ತುವಿನ ಬೆಲೆ ಕಡಿಮೆ ಆಗ್ತಾ ಇರುತ್ತೆ. ಸೊ ಇದಕ್ಕೆ ನಾವು ಬ್ಯಾಡ್ ಡೆಟ್ ಅಂತ ಕರಿತೀವಿ. ಸೊ ಇದನ್ನ ನಾವು ಅವಾಯ್ಡ್ ಮಾಡಿದಷ್ಟು ನಾವು ನಮ್ಮ ಲೈಫ್ ಅಲ್ಲಿ ಸಕ್ಸಸ್ಫುಲ್ ಆಗೋದು ಸಾಧ್ಯವಾಗುತ್ತೆ. ಸೊ ಫ್ರೆಂಡ್ಸ್, ಇದೇ ರೀತಿ ಗುಡ್ ಡೆಟ್ ಅಂತ ಯಾವ್ದನ್ನ ನಾವು ಕರಿತೀವಿ ಅಂತಂದ್ರೆ, ನಾವು ಯಾವ್ದಾದ್ರು ಒಂದು ಅಸೆಟ್ ಅನ್ನ ನಾವು ಲೋನ್ ತೆಗೆದುಕೊಂಡು ಪರ್ಚೇಸ್ ಮಾಡಿದಾಗ ಸೊ ಟೈಮ್ ಇನ್ಕ್ರೀಸ್ ಆಗ್ತಾ ಅದರ ಬೆಲೆ ಕೂಡ ಇನ್ಕ್ರೀಸ್ ಆಗ್ಬೇಕು. ಇದನ್ನ ನಾವು ಗುಡ್ ಡೆಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ನೀವು ಕಮರ್ಷಿಯಲ್ ಪ್ರಾಪರ್ಟೀಸ್ ಗಳನ್ನ ನೀವು ಪರ್ಚೇಸ್ ಮಾಡಬಹುದು ಅಥವಾ ಲೋನ್ ತಗೊಂಡು ಕೆಲವೊಂದಿಷ್ಟು ಜನ ಸ್ಟಾಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾರೆ. ಓವರ್ ದ ಟೈಮ್ ಪೀರಿಯಡ್ ನಾವು ಪರ್ಚೇಸ್ ಮಾಡಿರುವ ಅಸೆಟ್ ನ ಬೆಲೆ ಇನ್ಕ್ರೀಸ್ ಆಗಬಹುದು. ಇದಕ್ಕೆ ಸಿಂಪಲ್ ಎಕ್ಸಾಂಪಲ್ ಯಾವ್ದಪ್ಪ ಅಂತಂದ್ರೆ, ನೀವು ಯಾವ್ದಾದ್ರು ಒಂದು
ಬಿಸಿನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ ಬಿಸಿನೆಸ್ ಗೋಸ್ಕರ ನಿಮಗೆ ಸ್ವಲ್ಪ ದುಡ್ಡು ಬೇಕಾದ್ರೆ ಅದನ್ನ ನೀವು ಯಾವ್ದಾದ್ರು ಒಂದು ಬ್ಯಾಂಕ್ ಕಡೆ ಲೋನ್ ಅನ್ನ ಪಡೆದುಕೊಂಡು ನೀವು ನಿಮ್ಮ ಬಿಸಿನೆಸ್ ಅನ್ನ ರನ್ ಮಾಡಬಹುದು. ಅಥವಾ ನಿಮ್ಮ ಎಕ್ಸಿಸ್ಟಿಂಗ್ ಬಿಸಿನೆಸ್ ಇದ್ರೂ ಕೂಡ ಅದನ್ನ ನೀವು ಇನ್ನೂ ಸ್ವಲ್ಪ ಜಾಸ್ತಿ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಅನ್ಕೊಂಡ್ರೆ ಅದಕ್ಕೋಸ್ಕರ ನೀವು ಏನು ಲೋನ್ ತಗೋತಿಲ್ಲ ಅದನ್ನ ನಾವು ಗುಡ್ ಡೆಟ್ ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಫ್ರೆಂಡ್ಸ್, ನಾವು ಕೇವಲ ಗುಡ್ ಡೆಟ್ ಅಥವಾ ಒಳ್ಳೆಯ ಲೋನ್ ಗಳನ್ನ ತೆಗೆದುಕೊಂಡು ಅಷ್ಟೇ ನಮ್ಮ ನೆಟ್ವರ್ಕ್ ಗಳನ್ನ ನಾವು ಇನ್ಕ್ರೀಸ್ ಮಾಡಬಹುದು. ಸೊ ನಾನು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಗೆ ಒಂದು ಪ್ರಶ್ನೆಯನ್ನ ಕೇಳಿದ್ದೆ. ಸೊ ನಾವು ಯಾವ ಆಪ್ಷನ್ ಅನ್ನ ನಾವು ಚೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ಅದರ ಪ್ರಶ್ನೆಯ ಉತ್ತರವನ್ನು ಈಗ ನೀಡ್ತೇನೆ. ಫ್ರೆಂಡ್ಸ್, ನಮ್ಮ ಹತ್ರ ದುಡ್ಡು ಇದ್ದರೂ ಕೂಡ ನಾವು ಅದನ್ನ ಬ್ಯಾಂಕ್ ನಲ್ಲಿ ಡೆಪಾಸಿಟ್ ಮಾಡಿ ಅಥವಾ ಆ ದುಡ್ಡಿಂದ ನಾವು ಬೇರೆ ಬೇರೆ ಅಸೆಟ್ ಕ್ಲಾಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಲೈಕ್ ಮ್ಯೂಚುವಲ್ ಫಂಡ್ ಅಥವಾ ಸ್ಟಾಕ್ಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದಾಗ ವಸ್ತುವಿನ ಬೆಲೆಗಿಂತ ನಾವು ಈ ನಮ್ಮ ಹಣವನ್ನು ಗ್ರೋ ಮಾಡಬಹುದು. ಸೊ ಫ್ರೆಂಡ್ಸ್, ಅದನ್ನ ನಾವು ಯಾವ ರೀತಿ ವರ್ಕ್ ಆಗುತ್ತೆ ಅದನ್ನ ನಾನು ನಿಮ್ ಜೊತೆ ತೋರಿಸ್ಕೊಡ್ತೇನೆ. ಸೊ ಇದರಿಂದ ನಿಮ್ಗೆ ಕಂಪ್ಲೀಟ್ ಆಗಿ ನಾನು ಏನ್ ಹೇಳ್ತಾ ಇದ್ದೀನಿ ಅದು ನಿಮ್ಗೆ ಅರ್ಥ ಆಗುತ್ತೆ. ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನಾನು ನಿಮ್ಗೆ ಶೇರ್ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ. ಸೊ ನಾನು ನಿಮ್ಗೆ ಆಲ್ರೆಡಿ ಆಗ್ಲೇ ಹೇಳಿದ್ದೆ. ಸೊ ನಾವೇನಾದ್ರೂ 50 ಲ್ಯಾಕ್ ಅನ್ನ ನಾವು ಲೋನ್ ತಗೊಂಡು ಹೋಮ್ ಲೋನ್ ಅನ್ನು ನಾವು ಆಪ್ಟ್ ಮಾಡಿದ್ರೆ ನಾವು ಇಲ್ಲಿ ನೀವು ನೋಡ್ಬೋದು ಲೈಕ್ 20 ವರ್ಷದವರೆಗೆ ನಾನು ಅದನ್ನು ಲೋನ್ ತೆಗೆದುಕೊಂಡ್ರೆ ಸೊ ಅಟ್ ದ ರೇಟ್ ಆಫ್ 8% ವರೆಗಿದ್ರೆ ನನ್ನ ಮಂತ್ಲಿ EMI ಬಂದ್ಬಿಟ್ಟು ಲೈಕ್ 41,000 ಬರುತ್ತೆ. ಬಟ್ ಆಫ್ಟರ್ 20 ಇಯರ್ಸ್ ನಾವು ಬ್ಯಾಂಕ್ಗೆ ಟೋಟಲ್ ಅಮೌಂಟ್ 1,37,281 rupees ಅನ್ನ ನಾವು ಅಲಾಂಗ್ ವಿತ್ ದ ಇಂಟ್ರೆಸ್ಟ್ ಬ್ಯಾಂಕ್ಗೆ ನಾವು ಕೊಡ್ತೇವೆ. ಯಾಕಂತಂದ್ರೆ ನಾವು ಲೋನ್ ಅನ್ನ 50 ವರ್ಷದವರೆಗೂ ತಗೊಂಡಾಗ ಅದಕ್ಕೆ 50 ಲಕ್ಷ ರೂಪಾಯಿವರೆಗೂ ನಾವು ಅದನ್ನ ಇಂಟ್ರೆಸ್ಟ್ ಅದಕ್ಕೆ ಕೊಟ್ಟು ಟೋಟಲ್ ಅಮೌಂಟ್ ಅನ್ನ ನಾವು ಬ್ಯಾಂಕ್ಗೆ ಕೊಡ್ಬೋದು. ಬಟ್ ಅದೇ ಸೇಮ್ 50 ಲ್ಯಾಕ್ ಅನ್ನ ನಾವೇನಾದ್ರೂ FD ಅಲ್ಲಿ ಡೆಪಾಸಿಟ್ ಮಾಡಿ ಇಟ್ಟಿದ್ರೆ, ಸೊ ಇಲ್ಲಿ ನೀವು ನೋಡ್ಬೋದು ನಾನು FD ಕ್ಯಾಲ್ಕುಲೇಟರ್ ಕೂಡ ತೆಗೆದಿದ್ದೀನಿ. ಸೊ ಸೇಮ್ 50 ಲ್ಯಾಕ್ ಅನ್ನ ನಾನು ಸೇಮ್ ರೇಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ 8%. ಸೊ ಯಾವುದಕ್ಕೆ ನಾನು ಹೋಮ್ ಲೋನ್ ಅನ್ನು ಕೂಡ 8% ಅಲ್ಲೇ ತಗೊಂಡೆ, ಇಲ್ಲಿ ಅದೇ ಕೂಡ ಸೇಮ್ ಪೀರಿಯಡ್ ಫಾರ್ 20 ಇಯರ್ಸ್ ಗೋಸ್ಕರ ನಾನು ಇನ್ವೆಸ್ಟೆಡ್ ಆಗಿದ್ರೆ ಮೆಚುರಿಟಿ ಆದ್ಮೇಲೆ ಅದರ ವ್ಯಾಲ್ಯೂ ನೀವು ನೋಡಬಹುದು ಇಲ್ಲಿ 2,43,77,196. ಸೊ ಇದಕ್ಕೆ ಕಂಪ್ಯಾರಿಸನ್ ಮಾಡಿದಾಗ ಆಲ್ಮೋಸ್ಟ್ 1,43,00,000 rupees ನ ಡಿಫರೆನ್ಸ್ ನಮ್ಗೆ ಇಲ್ಲಿ ಕಾಣ್ತಾ ಇದೆ. ಸೊ ಇದೇ ಒಂದು ಟೆಕ್ನಿಕ್ ಅಥವಾ ಇದೇ ಒಂದು ಲಾಜಿಕ್ ಇಂದ ಶ್ರೀಮಂತರು ಮತ್ತೆ ಲೋನ್ ಗಳನ್ನ ತೆಗೆದುಕೊಂಡು ಶ್ರೀಮಂತರು ಆಗ್ತಾ ಹೋಗ್ತಾರೆ. ಸೊ ಫ್ರೆಂಡ್ಸ್, ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವ್ರ ಹತ್ರ ಏನ್ ದುಡ್ಡು ಇರುತ್ತಲ್ಲ ಅದನ್ನ ಒಂದು ಒಳ್ಳೆ ಅಸೆಟ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಮತ್ತೆ ಬ್ಯಾಂಕ್ ಗಳಿಂದ ಸಾಲವನ್ನು ಪಡಿತಾರೆ. ದೇ ಆರ್ ಓಕೆ. ಯಾಕೆಂತಂದ್ರೆ ಅವ್ರು ಯಾವ ಒಂದು ಬಿಸ್ನೆಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಾರಲ್ಲ ಅದಕ್ಕಿಂತ ಜಾಸ್ತಿ ರಿಟರ್ನ್ ಗಳನ್ನ ಅವರು ಪಡ್ಕೊಂಡು ಬ್ಯಾಂಕಿಗೆ ಸ್ವಲ್ಪ ರಿಟರ್ನ್ ಅನ್ನ ಅವರು ಕೊಡ್ತಾರೆ. ಸೊ ಅದಕ್ಕೋಸ್ಕರ ಅವರು ಇನ್ ದ ಲಾಂಗ್ ಟರ್ಮ್ ತಮ್ಮ ನೆಟ್ವರ್ಕ್ ಗಳನ್ನ ಪ್ರತಿ ಸಲ ಇನ್ಕ್ರೀಸ್ ಮಾಡ್ತಾ ಹೋಗ್ತಿರ್ತಾರೆ. ಸ್ನೇಹಿತರೆ, ಇಲ್ಲಿ ನಾವು 1,43,00,000 rupees ಅನ್ನ ಡಿಫರೆನ್ಸ್ ಯಾವ ರೀತಿ ನಾವು ಬರುತ್ತೆ. ಸೊ ನಿಮ್ಗೆ ಇದು ಅರ್ಥ ಆಗ್ತಿಲ್ಲ ಅಂತಂದ್ರೆ ಫ್ರೆಂಡ್ಸ್, ನಿಮ್ಗೆ ರೆಡ್ಯೂಸಿಂಗ್ ರೇಟ್ ಮತ್ತು ಕಾಂಪೌಂಡಿಂಗ್ ರೇಟ್ ಬಗ್ಗೆ ಗೊತ್ತಿರಬೇಕಾಗತ್ತೆ. ಸೊ ಯಾಕಂತಂದ್ರೆ ನಾನು ಹೋಮ್ ಲೋನ್ ಅನ್ನ ತೆಗೆದುಕೊಂಡಾಗ ಅದು ರೆಡ್ಯೂಸಿಂಗ್ ಬೇಸ್ ಆಫ್ ರೇಟ್ ಮೇಲೆ ವರ್ಕ್ ಆಗುತ್ತೆ. ಯಾಕಂತಂದ್ರೆ 50 ಲ್ಯಾಕ್ ಅನ್ನ ತೆಗೆದುಕೊಂಡಾಗ 1 ವರ್ಷ ಆದ್ಮೇಲೆ ನಾವು ಸ್ವಲ್ಪ ಪ್ರಿನ್ಸಿಪಲ್ ಜೊತೆ ಸ್ವಲ್ಪ ಇಂಟ್ರೆಸ್ಟ್ ಅನ್ನ ಕೊಟ್ಟಿರ್ತೀವಿ. ಸೊ ನೆಕ್ಸ್ಟ್ ಇಯರ್ ಆ 50 ಲಕ್ಷ 48 ಲಕ್ಷ ಆಗಿರುತ್ತೆ. ಯಾಕಂದ್ರೆ ನಾವು ಅದನ್ನ ಪೇಮೆಂಟ್ ಮಾಡಿರ್ತೀವಿ. ಬಟ್ ಅದೇ ರೀತಿ FD ನಲ್ಲಿ ಅಂದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಲ್ಲಿ ಅದು ಕಾಂಪೌಂಡಿಂಗ್ ಇಂಟ್ರೆಸ್ಟ್ ನಲ್ಲಿ ವರ್ಕ್ ಆಗುತ್ತೆ. ಯಾಕಂದ್ರೆ 50 ಲಕ್ಷ ಇರುವ ಕಾಂಪೌಂಡಿಂಗ್ 8% ಬಡ್ಡಿಯಿಂದ ಅದು ನೆಕ್ಸ್ಟ್ ಇಯರ್ಗೆ 54 ಲಕ್ಷ ಆಗಿರುತ್ತೆ. ಸೊ ಆ 54 ಲಕ್ಷಕ್ಕೆ ಮತ್ತೆ ನಮಗೆ 8% ಬರುತ್ತೆ. ಬಟ್ ಹೋಮ್ ಲೋನ್ ನಲ್ಲಿ ರೆಡ್ಯೂಸಿಂಗ್ ಅಂದ್ರೆ ನಮ್ಮ ಪ್ರಿನ್ಸಿಪಲ್ ಪ್ರತಿ ವರ್ಷ ರೆಡ್ಯೂಸ್ ಆಗ್ತಾ ಬರೋದ್ರಿಂದ ನಮಗೆ ಇಂಟ್ರೆಸ್ಟ್ ಕಡಿಮೆ ಬರುತ್ತೆ. ಬಟ್ ವೇರ್ ಆಸ್ ಇನ್ FD ನಮ್ಮ ಪ್ರಿನ್ಸಿಪಲ್ ಜಾಸ್ತಿ ಆಗ್ತಾ ಇರೋದ್ರಿಂದ ನಾವು ಒಳ್ಳೆ ಇಂಟ್ರೆಸ್ಟ್ ಅನ್ನ ಅಲ್ಲಿ ನಾವು ಪಡ್ಕೋಬಹುದು. ಸ್ನೇಹಿತರೆ, ನಾನು ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ ಲೋನ್ ಅಥವಾ ಡೆಟ್ ಇದೇನು ಪದ ಇದೆಯಲ್ಲ, ಸೊ ಇದನ್ನ ನಾವು ಮಿಡಲ್ ಕ್ಲಾಸ್ ಜನರಿಂದ ನಾವು ಕೇವಲ ಒಳ್ಳೆ ಡೆಟ್ ಗಳನ್ನ ತೆಗೆದುಕೊಂಡು ನಾವು ಕೂಡ ಶ್ರೀಮಂತರಾಗಬಹುದು, ನಮ್ಮ ಮನಿ ಮ್ಯಾನೇಜ್ಮೆಂಟ್ ಅನ್ನ ನಾವು ಕರೆಕ್ಟ್ ಆಗಿ ಮಾಡಬಹುದು ಅಂತ ಒಂದು ಮೆಸೇಜ್ ಅನ್ನ ನಾನು ನಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಸರ್ಕಲ್ಗೆ ಕೊಡೋಕೆ ಒಂದು ಪ್ರಯತ್ನವನ್ನ ನಾನು ಪಡ್ತಾ ಇದ್ದೇನೆ. ಸೊ ನಾನು ಹೇಳಿದೆ ಅಂತ ಹೇಳಿ ಸುಮ್ನೆ ನೀವು ಲೋನ್ ಗಳನ್ನ ತೆಗೆದುಕೊಂಡು ಸ್ಟಾಕ್ಸ್ ಗಳಲ್ಲಿ ಹಾಕೋದು ಮತ್ತು ಮ್ಯೂಚುವಲ್ ಫಂಡ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಈ ರೀತಿ ಮಾಡೋಕೆ ಹೋಗ್ಬೇಡಿ. ನೀವು ಯಾವ್ದಾದ್ರು ಒಂದು ಅಸೆಟ್ ಕ್ಲಾಸಸ್ ಗಳಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕಿಂತ ಮುಂಚೆ ದಯವಿಟ್ಟು ಅದರ ಸ್ಟಡಿಯನ್ನ ಮಾಡಿ ಕಂಪ್ಲೀಟ್ ರಿಸರ್ಚ್ ಅನ್ನ ಮಾಡಿ ಆಮೇಲೆ ನೀವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬಹುದು. ಸೊ ನಿಮ್ಗೇನಾದ್ರೂ ಸ್ವಲ್ಪ ಇನ್ಫಾರ್ಮೇಶನ್ ಈ ವಿಡಿಯೋದಿಂದ ಸಿಕ್ಕಿದ್ರೆ ನೀವು ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ವಿಡಿಯೋವನ್ನು ಇಷ್ಟವಾದಲ್ಲಿ ದಯವಿಟ್ಟು
ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಅಂಟಿಲ್ ದೆನ್, ಬಾಯ್ ಬಾಯ್, ಟೇಕ್ ಕೇರ್.